ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ವೀಕೆಂಡ್ ಎಪಿಸೋಡ್ಸ್? ಹೇಗಿತ್ತು ಸಾಟರ್ಡೆ ಕಿಚ್ಚನ ಪಂಚಾಯಿತಿ ವಿತ್ ಅಶ್ವಿನಿ ಮತ್ತು ಧ್ರುವಂತ್, ಹಾಗೇನೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಹೇಗಿತ್ತು ಎಲ್ಲವನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ 15ನೇ ವಾರದ ಎಲಿಮಿನೇಷನಿಂದ ರಾಶಿಕಾ ಅವರು ಔಟ್ ಆಗಿದ್ದಾರೆ. ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಪರ್ಟಿಕ್ಯುಲರ್ಲಿ ಇವತ್ತು ನಾನು 3 ಸಪ್ರೇಟ್ ವಿಡಿಯೋಗಳನ್ನು ಮಾಡ್ತೀನಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಅವರ ಆಟದ ಬಗ್ಗೆ ಮಾತಾಡ್ತೀನಿ. ಅದಾದ ನಂತರ 2ನೇ ವಿಡಿಯೋದಲ್ಲಿ ನಮ್ಮ ರಾಶಿಕಾ ಮತ್ತು ರಕ್ಷಿತಾ ಅವರ ಜಗಳದ ಬಗ್ಗೆ ಮಾತಾಡ್ತೀನಿ. ಹಾಗೆಯೇ ರಾಶಿಕಾ ಅವರ ಪೊಟೆನ್ಷಿಯಲ್ ಯಾವ ರೀತಿ ಇತ್ತು, ಅವರು 15ನೇ ವಾರದಲ್ಲಿ ಎಲಿಮಿನೇಟ್ ಆಗೋದಕ್ಕೆ ಲಾಯಕ್ಕಾದಂತಹ ಕಂಟೆಸ್ಟೆಂಟಾ, ಅವರ ಆಟಗಳಲ್ಲಿ ಆದಂತಹ ತಪ್ಪುಗಳೇನು, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. 3ನೇ ವಿಡಿಯೋದಲ್ಲಿ ನಮ್ಮ ಕಾವ್ಯ ಮತ್ತು ಗಿಲ್ಲಿ ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಅದಕ್ಕಿಂತ ಮೊದಲು ಒಂದು ಕಥೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನಾನು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರುವಂತಹ ಕಥೆ ಇದು. ಒಂದು ಊರಲ್ಲಿ ಒಂದು PU ಕಾಲೇಜ್ ಇರುತ್ತೆ. PU ಅಂತಂದರೆ ಅದರಲ್ಲೂ ಸೆಕೆಂಡ್ PU ಅಂದರೆ 12th ಕ್ಲಾಸ್ ಅಂತ ಹೇಳಿದ್ರೆ ಮಕ್ಕಳಿಗೆ ಎಷ್ಟು ಕ್ರೂಷಿಯಲ್ ಅಂತ ನಿಮಗೆ ಗೊತ್ತು. ಬಿಕಾಸ್ ಸೆಕೆಂಡ್ PUC ಆದಮೇಲೆ ಲೈಫೇ ಬದಲಾಗಿ ಹೋಗುತ್ತೆ. ಆ ಕಾಲೇಜಲ್ಲಿ ಏನು ಸೆಕೆಂಡ್ PUC ಮಕ್ಕಳು ಇರ್ತಾರಲ್ವ, 12th ಕ್ಲಾಸ್ ಮಕ್ಕಳು, ಆ ಒಂದು ಸೆಕ್ಷನಲ್ಲಿ 18 ಜನ ಮಕ್ಕಳಿರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ. 18 ಜನ ಸ್ಟೂಡೆಂಟ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅದರಲ್ಲಿ ಒಬ್ಬ ಸ್ಟೂಡೆಂಟ್ ಮಾತ್ರ ಹೀ ಈಸ್ ಲೈಕ್ ಟಾಪರ್. ಅಂದರೆ ತುಂಬ ಸ್ಟೂಡಿಯಸ್ಸು, ಫಸ್ಟ್ ಬೆಂಚರ್ ಟೈಪು. ಅಂದರೆ ಹೀ ಈಸ್ ಲೈಕ್ ವೆಲ್ ಪ್ರಿಪೇರ್ಡ್. ತುಂಬ ಚೆನ್ನಾಗಿ ಅವರು ಓದ್ತಾರೆ, ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ. ಮತ್ತು ಎಲ್ಲದರಲ್ಲೂ ಈಸ್ ಲೈಕ್ ಓವರ್ ಆಲ್ ಅವರು ಓದ್ತಾರೆ. ಅಕಾಡೆಮಿಕ್ಸಿಗೆ ಲೈಕ್ ಅಂದರೆ 100% ಕೊಡ್ತಾರೆ. ಪ್ಲಸ್ ಈ ಕಡೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಲೈಕ್ ಅಂದರೆ ಅವರು ತುಂಬ ಚೆನ್ನಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆ ಥರದ್ದು ಒಬ್ಬ ಸ್ಟೂಡೆಂಟು. ಇನ್ನೊಬ್ಬ ಸ್ಟೂಡೆಂಟ್ ಯಾವ ರೀತಿ ಅಂತಂದರೆ ಅಷ್ಟೇನು ಓದಲ್ಲ, ಬರೆಯಲ್ಲ, ತುಂಬ ಒಂಥರ ಪೊರ್ಕಿ ಟೈಪ್ಸು. ಬೇರೆ ಸ್ಟೂಡೆಂಟ್ಸ್ ಜೊತೆಗೆಲ್ಲ ಸಿಕ್ಕಾಪಟ್ಟೆ ಜಗಳಾಡೋದು, ಗಲಾಟೆ ಮಾಡ್ಕೊಳ್ಳೋದು, ಕೆಟ್ಟ ಮಾತಲ್ಲಿ ಬೈಯೋದು. ಪ್ರಿನ್ಸಿಪಾಲಿಂದ ಯಾವಾಗಲೂ ಲೈಕ್ ಅಂದರೆ ವಾರಕ್ಕೊಂದ್ಸಲ ಕ್ಲಾಸ್ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಅಂದರೆ ಅವ್ರು ಏನೇನು ಕೆಟ್ಟ ಮಾತಾಡ್ತಾರಲ್ಲ ಅದನ್ನು ಸರಿಪಡಿಸೋದೇ ಪ್ರಿನ್ಸಿಪಾಲ್ ಕೆಲಸ. ಆ ಥರದ್ದೊಂದು ಸ್ಟೂಡೆಂಟು, ಒಂಥರ ಫೇಲ್ ಸ್ಟೂಡೆಂಟು. ಇನ್ನೊಬ್ಬ ಸ್ಟೂಡೆಂಟ್ ಹೆಂಗೆ ಅಂತಂದರೆ ಏನೋ ಕೋರ್ಸಿಗೆ ಸೇರಿಸ್ಬಿಟ್ಟಿದ್ದಾರೆ, ಓದು ತಲೆಗೆ ಹತ್ತಲ್ಲ. ಫಸ್ಟ್ ಆಫ್ ಆಲ್ ಸಿಲೆಬಸ್ಸಿಗೆ ಬುಕ್ ತೆಗೆದು ನೋಡಿದ್ರೆ ಫುಲ್ ಕನ್ಫ್ಯೂಷನು. ಏನು ಓದಬೇಕು, ಯಾಕೆ ಓದಬೇಕು, ಏನು ಅಂತಲೇ ಗೊತ್ತಿಲ್ಲ. ಫುಲ್ ಕನ್ಫ್ಯೂಸಿಂಗ್ ಸ್ಟೂಡೆಂಟ್ ಒಂದು ರೀತಿ, ಒಂಥರ ಡಲ್ಲು ಸ್ಟೂಡೆಂಟ್ ಆ್ಯಕ್ಚುಲಿ. ಆ ಥರ ಸ್ಟೂಡೆಂಟ್ಸು. ಮತ್ತು ಇನ್ನು ಉಳಿದಿರೋ 15 ಜನ ಒಂಥರ ಮಿಡ್ ರೇಂಜ್ ಅಥವಾ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ತಕ್ಕಮಟ್ಟಿಗೆ ಓದ್ತಾರೆ, ತಕ್ಕಮಟ್ಟಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ಪಾಲ್ಗೊಳ್ತಾರೆ, ಆ ಥರದ್ದು ಸ್ಟೂಡೆಂಟ್ಸು. ಸೊ ಟೋಟಲಿ ಈ ಥರ 18 ಜನ ಮಕ್ಕಳಿರ್ತಾರೆ. ಟಾಪರ್ ಯಾವಾಗಲೂ ಟಾಪಲ್ಲೇ ಇರ್ತಾನೆ. ಒಂದು ಹಿಸ್ಟ್ರಿ ತೆಗೆದು ನೋಡಿದ್ರು ಕೂಡ ಹೀ ಈಸ್ ಲೈಕ್ ಟಾಪರ್. ಅಂದರೆ ಅಲ್ಲೂ ಬ್ರಿಲಿಯಂಟಾಗಿ ಅವರು ಹಿಂದಿನ ವರ್ಷಗಳಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿ ಓದ್ಕೊಂಡು ಬಂದು ಒಳ್ಳೆ ಟಾಪರಾಗೇ ಬಂದಿರ್ತಾರೆ. ಆ ಥರದ್ದು. ಈಗ ಏನಾಗುತ್ತೆ, ಜನರಲಾಗಿ ಗೊತ್ತಲ್ಲ ನಿಮಗೆ PUC ಅಂದರೆ ಹೇಗಿರುತ್ತೆ ಅಂತ. ವೀಕ್ಲಿ ಟೆಸ್ಟ್ಗಳನ್ನು ಕೊಡ್ತಾರೆ, ಮಂತ್ಲಿ ಟೆಸ್ಟ್ ಇರುತ್ತೆ, ಅದಾದಮೇಲೆ 1.5 ತಿಂಗಳಿಗೆ ಒಂದು ಸಲ ಇಂಟರ್ನಲ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಅದು ಡಿಪೆಂಡ್ಸ್, ಬೇಸ್ಡ್ ಆನ್ ದ ಕಾಲೇಜ್ ಡಿಪೆಂಡ್ ಆಗುತ್ತೆ. ಈ ಕಾಲೇಜಲ್ಲಿ ಹೇಗೆ ಅಂತಂದರೆ ಎವ್ರಿ ವೀಕ್ ಟೆಸ್ಟ್ಗಳು ಬರ್ತಾ ಹೋಗುತ್ತೆ. ಮಂತ್ಲಿ ಟೆಸ್ಟು, ಅದಾದಮೇಲೆ ಲೈಕ್ ಅಂದರೆ ಇಂಟರ್ನಲ್ ಎಕ್ಸಾಮ್ಸು, ಅದಾದಮೇಲೆ ಮಿಡ್ ಟರ್ಮ್ ಎಕ್ಸಾಮು, ಅದಾದಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ಸು, ನೆಕ್ಸ್ಟು ಲೈಕ್ ಅಂದರೆ ಫೈನಲ್ ಎಕ್ಸಾಮ್ಸ್. ಆ ಥರದ್ದು ಈ ಥರ ಡಿವೈಡ್ ಮಾಡ್ಕೊಂಡಿರ್ತಾರೆ ಈ ಕಾಲೇಜಲ್ಲಿ. ಈ ಟಾಪರ್ ನಾನು ಹೇಳಿದ್ನಲ್ಲ, ಒಬ್ಬ ಸ್ಟೂಡೆಂಟ್ ಟಾಪರ್ ಇದ್ದ ಅಂತ. ಈ ಸ್ಟೂಡೆಂಟ್ ಹೇಗೆ ಅಂತಂದರೆ ಡೇ 1ಇಂದ ಕೂಡ ವೀಕ್ಲಿ ಟೆಸ್ಟ್ ಆಗಿರ್ಬೋದು, ಮಂತ್ಲಿ ಟೆಸ್ಟ್ ಆಗಿರ್ಬೋದು, ಅಥವಾ 1.5 ತಿಂಗಳ ನಂತರ ಬರುವಂತಹ ಇಂಟರ್ನಲ್ ಎಕ್ಸಾಮ್ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್, ಪ್ರಿಪ್ರೇಟರಿ ಎಕ್ಸಾಮ್, ಎಲ್ಲದರಲ್ಲೂ ಈಸ್ ಲೈಕ್ ಟಾಪರ್. ಅಂದರೆ ಅವ್ರು ಹೆಂಗೆ ಅಂದರೆ ಫಸ್ಟ್ ದಿನದಿಂದನೇ ಲೈಕ್ ಟೀಚರ್ ಏನು ಕಲಿಸಿರ್ತಾರೋ ಆ ಸಿಲೆಬಸ್ಸಲ್ಲಿ ಏನು ಕವರ್ ಮಾಡಿರ್ತಾರೋ ಒಂದಿನ, ಅವತ್ತಿದ್ದು ವಿಷಯಗಳನ್ನು ಓದ್ಕೊಂಡು ರಿವೈಸ್ ಮಾಡ್ಕೊಂಡು ಈಸ್ ಲೈಕ್ ವೆಲ್ ಪ್ರಿಪೇರ್ಡ್. ಈ ಸಲನೂ ಅವರು ಟಾಪರ್ ಅನ್ನೋ ಥರನೇ ಅವರು ಪ್ರಿಪೇರ್ ಆಗಿರ್ತಾರೆ. ಸೊ ಹಾಗಾಗಿ ಎಲ್ಲ ಎಕ್ಸಾಮ್ಸ್ಗಳನ್ನು ಈಸ್ ಲೈಕ್ ಅವರು 100/100 ತೆಗಿತಾರೆ. ಈ ಬೇರೆ ಸ್ವಲ್ಪ ಈ ಕಿರಿಕ್ ಮಾಡೋ ಸ್ಟೂಡೆಂಟ್ ಇರ್ತಾರಲ್ಲ, ಇವ್ರು ಎಲ್ಲದರಲ್ಲೂ ಫೇಲೇ ಆಲ್ಮೋಸ್ಟು. ಮಿಡ್ ಟರ್ಮ್ ಎಕ್ಸಾಮ್ಸ್ ತನಕನೂ ಫೇಲೇ ಆಗಿರ್ತಾರೆ. ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಸ್ವಲ್ಪ ಅಂದರೆ ಲೈಫ್ ಪ್ರಶ್ನೆ ಅಲ್ವಾ, ಟೀಚರ್ಸ್ ಎಲ್ಲ ಸೇರಿಕೊಂಡು ಯೋಚನೆ ಮಾಡ್ತಾರೆ, ಬೇಡ ಲೈಫ್ ಪ್ರಶ್ನೆ, ನಾವು ತಿದ್ದುವಂತಹ ಪ್ರಯತ್ನ ಮಾಡಿದ್ದೀವಿ, ಸುಮ್ಮನೆ ಗಲಾಟೆ ಮಾಡ್ಕೊಂಡಾಗ, ಕೆಟ್ಟ ಮಾತಲ್ಲಿ ಬೈತಾ ಇದ್ದಾಗ, ಬೇರೆ ಮಕ್ಕಳ ಜೊತೆಗೆ ಒಂದು ರೀತಿ ಅನ್ಕಂಫರ್ಟಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಗ ನಾವು ಬೈಯೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ಬಟ್ ಆದರೂ ಬುದ್ಧಿ ಕಲಿತಾ ಇಲ್ಲ. ಬಟ್ ಲೈಫ್ ಪ್ರಶ್ನೆ ಅಲ್ವಾ, ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಟ್ಟು ಈ ಎಕ್ಸಾಮ್ಗಳಲ್ಲಿ ಅವರನ್ನು ಪಾಸ್ ಮಾಡಿ ಬಿಟ್ಬಿಡೋಣ. ಫೈನಲ್ ಎಕ್ಸಾಮ್ ಹೆಂಗಿದ್ರು ಅದು ಪಬ್ಲಿಕ್ ಎಕ್ಸಾಮ್ ಅಲ್ವಾ PUC, ಅದು ಬೇರೆ ಎಕ್ಸ್ಟರ್ನಲ್ ಇನ್ವಿಜಿಲೇಟರ್ಸ್ ನೋಡ್ಕೊಳ್ತಾರೆ. ಅದರಲ್ಲಿ ನಮ್ಮ ಕಾಲೇಜ್ನವರಾಗಿ ನಮ್ಮ ಕೈವಾಡ ನಾವೇನು ಕೈ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಪಾಸ್ ಮಾಡಿ ಅಟ್ಲೀಸ್ಟ್ ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಟ್ಟು ಪಾಸ್ ಮಾಡಿಬಿಡೋಣ ಅಂತ. ಹೆಂಗೋ ಒಟ್ಟಿನಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಸ್ವಲ್ಪ
ಮಾರ್ಕ್ಸ್ ಎಲ್ಲ ಕೊಟ್ಟು ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಟ್ಟು ಪಾಸ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಇನ್ನೊಬ್ಬರು ಕನ್ಫ್ಯೂಸಿಂಗ್ ಸ್ಟೂಡೆಂಟ್ ಇರ್ತಾರಲ್ಲ, ಅಂದರೆ ಓದು ತಲೆಗೆ ಹತ್ತದೇ ಇರುವಂತಹ ಸ್ಟೂಡೆಂಟ್ ಅಂತೂ ನಾನು ಮಧ್ಯದಲ್ಲೇ ಲೈಕ್ ಮಿಡ್ ಟರ್ಮ್ ಎಕ್ಸಾಮ್ ಫೇಲ್ ಆದಮೇಲೆ ನನಗಿದು ಓದೇ ಬೇಕಾಗಿಲ್ಲ, ನಾನು ಮಧ್ಯದಲ್ಲೇ PUC ಬಿಟ್ಟೋಗ್ಬಿಡ್ತೀನಿ, ಆಗ್ತಾಯಿಲ್ಲ, ಓದೋಕ್ಕಾಗ್ತಾಯಿಲ್ಲ ಅಂತ ಕಾಲೇಜೇ ಬಿಟ್ಬಿಡ್ತೀನಿ ಅಂತ ರೆಡಿಯಾಗಿರ್ತಾರೆ ಹೊತ್ಕೊಂಡು ಎಲ್ಲ. ಆ ಟೈಮಲ್ಲಿ ಅಗೇನ್ ಪ್ರಿನ್ಸಿಪಲ್ ಬಂದು ಇಲ್ಲಪ್ಪ ನೋಡು ಹಾಗೆಲ್ಲ ಅನ್ಬಾರ್ದು, ಇದು PUC ಅನ್ನೋವಂಥದ್ದು ತುಂಬ ಕ್ರೂಷಿಯಲ್ ಸ್ಟೇಜು. ಹೌದು ನಿಂಗೆ ತಲೆಗೆ ಹತ್ತುತ್ತಾ ಇಲ್ಲ, ಹೌದು, ಬಟ್ ಆದರೆ ನೀನು ಕಲಿಬೇಕು. ಏನು ಗೊತ್ತಾ, ಇಲ್ಲಿ ನೀನು ಇರಬೇಕು, ಇಲ್ಲಿದ್ದರೆ ಮಾತ್ರ ನಿನಗೆ ಮುಂದೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ನೋಡು ಎಲ್ಲರೂ ಹೆಂಗೆ ಓದ್ತಾರೆ, ಆ ಟಾಪರ್ ಸ್ಟೂಡೆಂಟ್ ಹೆಂಗೆ ಓದ್ತಾರೆ ನೋಡು. ಸೊ ಅವನ್ನೆಲ್ಲ ನೋಡ್ಕೊಂಡು ನೀನು ಕಲಿಬೇಕು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಮನದಟ್ಟು ಮಾಡಿಸಿ ಮೋಟಿವೇಶನ್ ಕೊಟ್ಟು ಇರೋ ಥರ ಮಾಡ್ಕೋತಾರೆ. ಆ ಹುಡುಗನು ಓಕೆ ಇಲ್ಲಿ ಹಿಂಸೆ ಮಾಡ್ತಾ ಇದ್ದಾರಲ್ಲ, ಇರ್ತೀನಿ ಅಂತ ಹೇಳ್ಕೊಂಡಿರ್ತಾರೆ. ಬಟ್ ಅದಾದಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸಸ್ ಕೂಡ ಕೊಡೋಕ್ಕೆ ಶುರು ಮಾಡ್ತಾರೆ. ಯೂಶ್ವಲಿ ಡಲ್ ಸ್ಟೂಡೆಂಟ್ಸಿಗೆ ಯಾವತ್ತು ಸ್ಪೆಷಲ್ ಕ್ಲಾಸ್ ಕೊಡ್ತಾರೆ ಗೊತ್ತಲ್ವಾ. ಈ ಕಂಪ್ಲೀಟ್ಲಿ ಫೇಲ್ ಸ್ಟೂಡೆಂಟಿಗೆ ಏನು ಮಾಡಿದ್ರು, ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಟ್ಟು, ಅಂದರೆ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡ್ರು ಅದು ಉಪಯೋಗ ಇಲ್ಲ ಅಂತ ಗೊತ್ತಾಗುತ್ತೆ, ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಪಾಸ್ ಎಲ್ಲ ಮಾಡಿದ್ರು ಇಂಟರ್ನಲ್ಸ್ ಎಕ್ಸಾಮ್ಸು, ಮಿಡ್ ಟರ್ಮು ಮತ್ತು ಇದೆಲ್ಲ ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲೆಲ್ಲ. ಬಟ್ ಈ ಕನ್ಫ್ಯೂಸಿಂಗ್ ಸ್ಟೂಡೆಂಟಿಗೆ ಏನು ಮಾಡಿದ್ರು, ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಪರವಾಗಿಲ್ಲ, ಒಂದು ರೇಂಜಿಗೆ ಒಂದು ಪಾಸ್ ಆಗೋ ಲೆವೆಲಿಗೆ ಆ ಹುಡುಗ ಸ್ವಲ್ಪ ಮಾರ್ಕ್ಸ್ ಎಲ್ಲ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಲ್ಲ ಬರುತ್ತೆ. ಫೇಲ್ ಸ್ಟೂಡೆಂಟಿಗೆ ಒಂದು ನಾರ್ಮಲ್ ಎಂಥದ್ದು ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದರಿಂದ ಅವರು ಕೂಡ ಒಂದು ಪಾಸಿಂಗ್ ಮಾರ್ಕ್ಸ್ ತೊಗೊಂಡು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಜಸ್ಟ್ ಪಾಸ್ ಆಗ್ತಾರೆ. ಟಾಪರು ಯಾವಾಗಲೂ ಟಾಪಲ್ಲೇ ಇರ್ತಾನೆ. ಪ್ರಿಪ್ರೇಟರಿ ಎಕ್ಸಾಮ್ಸ್ ಆದಮೇಲೆ ಏನಾಗುತ್ತೆ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ಕರೆಸ್ತಾರೆ ಗೊತ್ತಲ್ಲ. ಒಂದು ಕಂಪ್ಲೀಟಾಗಿ ಪ್ರಿನ್ಸಿಪಾಲ್ಗೆ ಮತ್ತು ಬೇರೆ ಟೀಚರ್ಸ್ಗೆಲ್ಲ ಮಾತಾಡಬೇಕಲ್ವಾ, ಅವ್ರ ಪೇರೆಂಟ್ಸ್ ಜೊತೆಗೆ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ಹೇಗಿದೆ ಅಂತ ಒಂದು ಕರೆಕ್ಟ್ ಒಂದು ಪಿಕ್ಚರ್ ಕೊಡೋದಕ್ಕೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕರೆಸ್ತಾರೆ. ಇವ್ರು 3 ಜನದ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಸ್ಟೂಡೆಂಟ್ಸ್ ಬಗ್ಗೆ. ಉಳಿದಿರೋ ಸ್ಟೂಡೆಂಟ್ಸ್ ಎಲ್ಲ ಹೆಂಗೆ ಅಂತಂದರೆ ಒಂಥರ ಜಸ್ಟ್ ಪಾಸು ಅಥವಾ ಎಬೋ ಅವರೇಜ್ ಒಂದೊಂದು ಸಲ ತೆಗಿತಾರೆ, ಕೆಲವೊಂದೊಂದು ಸಲ ಓಕೆ ಡಿಸ್ಟಿಂಕ್ಷನು ತೆಗೆದವ್ರು ಇದ್ದಾರೆ ಒಂದೊಂದು ಟೈಮಲ್ಲಿ, ಒಂದೊಂದು ವಾರದ್ದು ಟೆಸ್ಟೆಲ್ಲ ಆ ಥರದ್ದೆಲ್ಲ ಸ್ಟೂಡೆಂಟ್ಸ್ ಅಷ್ಟೇ. ಬಟ್ ಟಾಪರ್ ಅಂತ ಯಾರಿದ್ದಾರಲ್ಲ, ಟಾಪರ್ ಆಗೇ ಇದ್ದಾನೆ. ಸೊ ಈಗ ಪ್ರಿಪ್ರೇಟರಿ ಎಕ್ಸಾಮ್ಸ್ ಆದಮೇಲೆ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ಏನಾಗುತ್ತೆ, ಎಲ್ಲ ಪೇರೆಂಟ್ಸ್ಗಳು ಕೂಡ ಈ ಟಾಪರ್ ಸ್ಟೂಡೆಂಟ್ ಇರ್ತಾನಲ್ಲ, ಈ ಟಾಪರ್ ಸ್ಟೂಡೆಂಟ್ನ ನೋಡು ಅವ್ನು ನೋಡಿ ಬುದ್ಧಿ ಕಲಿ, ಆ ಹುಡುಗ ಎಷ್ಟು ಚೆನ್ನಾಗಿ ಓದ್ತಾನೆ, ಎಷ್ಟು ಒಳ್ಳೆ ಸ್ಟೂಡೆಂಟ್ ಅವನು, ಓದಿದ್ರೆ ಅವನ ಥರ ಓದಬೇಕು ಅಂತ ಅವನನ್ನೇ ಹೊಗಳ್ತಾರೆ ಆ್ಯಕ್ಚುಲಿ. ಸೊ ಎಲ್ಲ ಸ್ಟೂಡೆಂಟ್ಸಿಗೂ ಒಂಥರ ಬೇಜಾರಾಗುತ್ತೆ, ಏನಪ್ಪ ಎಲ್ಲರೂ ಆ ಟಾಪರ್ನೇ ಹೊಗಳ್ತಾ ಇದ್ದಾರಲ್ಲ ನಮ್ಮ ಮುಂದೆ ಅಂತ. ಅದು ಆಬ್ವಿಯಸ್ ಅಲ್ವಾ. ಈಗ ನಮ್ಮ ಮನೆಗಳನ್ನು ನಾವು ನೋಡಿರ್ತೀವಿ, ಯಾರೋ ಇನ್ನೊಬ್ಬ ಟಾಪರ್ ಇದ್ದಾರೆ ನಮ್ಮ ಮನೆ ಪಕ್ಕದಲ್ಲಿ, ಅಥವಾ ನಮ್ಮ ಕ್ಲಾಸ್ಮೇಟಲ್ಲಿ ಇನ್ನೊಬ್ರು ಟಾಪರ್ ಇದ್ದಾರೆ ಅಂತಂದರೆ ಹೋಗು ಅವನ ಜೊತೆ ಸೇರ್ಕೋ, ಅವನ ಜೊತೆ ಓದು ಅಂತೆಲ್ಲ ಹೇಳೋದು ನಾವು ಕೇಳಿರ್ತೀವಿ. ಅದೇ ಥರನೇ ಈ ಎಲ್ಲ ಬಂದಂತಹ ಪೇರೆಂಟ್ಸ್ ಎಲ್ಲ ಆ ಟಾಪರ್ನೇ ಹೊಗಳಿ ಅಟ್ಟಕ್ಕೆ ಏರಿಸ್ತಾರೆ. ಸೊ ಹಾಗಾಗಿ ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಒಂಥರ ಬೇಜಾರು. ಬಟ್ ಕೆಲವರು ಅದನ್ನು ಮೋಟಿವೇಶನ್ ಥರ ತಗೊಳ್ತಾರೆ, ಕೆಲವರಿಗೆ ಅರ್ಥ ಆಗುತ್ತೆ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಓದಿದ್ದಾನೆ ಆ್ಯಕ್ಚುಲಿ ಫಸ್ಟಿಂದ, ಸೊ ಹಿ ಡಿಸರ್ವ್ಸ್ ಟು ಬಿ ಅ ಟಾಪರ್ ಅಂತ ಅವರಿಗೆಲ್ಲ ಅರ್ಥ ಆಗುತ್ತೆ. ಅದಾದಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ ಎಲ್ಲ ಆಯಿತು. ಇನ್ನೇನು ಫೈನಲ್ ಒಂದು ಎಕ್ಸಾಮ್ ಅಷ್ಟೇ ಬಾಕಿ ಇರುತ್ತೆ, ಅದು ಪಬ್ಲಿಕ್ ಎಕ್ಸಾಮ್, ನಿಮಗೆಲ್ಲ ಗೊತ್ತಿರುತ್ತೆ. ಆ ಟೈಮಲ್ಲಿ ಕಾಲೇಜಿಂದ ಹೊರಗಡೆ ಕಳಿಸೋಕ್ಕಿಂತ ಮೊದಲು ಪ್ರಿನ್ಸಿಪಾಲ್ ಏನು ಮಾಡ್ತಾರೆ, ಎಲ್ಲರನ್ನೂ ಹುರಿದುಂಬಿಸ್ತಾರೆ. ಅಂದರೆ ಈಗ ನೋಡಿ, ಪ್ರಿನ್ಸಿಪಾಲ್ ಯಾವತ್ತೂ ಎಲ್ಲರನ್ನೂ ಒಂದೇ ಥರ ನೋಡಬೇಕು ಅಲ್ವಾ. ಸೊ ಫೇಲ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಕಿರಿಕ್ ಸ್ಟೂಡೆಂಟ್ ಎಲ್ರಿಗೂ ಕೂಡ ಹುರಿದುಂಬಿಸಿ ಒಂಚೂರು ಏನೋ ಬದಲಾವಣೆ ಮಾಡ್ಕೊಂಡಿರ್ತಾರಲ್ಲ. ಈಗ ಫೇಲ್ ಆಗ್ತಿರೋ ಸ್ಟೂಡೆಂಟು, ಕಿರಿಕ್ ಮಾಡ್ತಾ ಇದ್ದಂತಹ ಸ್ಟೂಡೆಂಟು ಸಾರಿ ಎಲ್ಲ ಕೇಳಿಬಿಟ್ಟು ಆ್ಯಕ್ಚುಲಿ ಅವರು ಏನೋ ಬದಲಾಗಿದ್ದೀನಿ ಅನ್ನೋ ಥರ ತೋರಿಸ್ಕೊಂಡಿರ್ತಾರೆ ಪ್ರಿನ್ಸಿಪಲ್ ಎದುರುಗಡೆ. ಸೊ ಪ್ರಿನ್ಸಿಪಲು ಅವ್ರಿಗೆ ಗುಡ್ ಅಂತ ಹೇಳಿ ಒಳ್ಳೆ ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು, ಇದೇ ಥರನೇ ಹಿಂಗೆ ಇರಬೇಕು ಅಂತ ಹೇಳಿ ಸ್ವಲ್ಪ ಅವರಿಗೆ ಚಪ್ಪಾಳೆ ಎಲ್ಲ ಕೊಡ್ತಾರೆ. ಅದಾದಮೇಲೆ ಈ ಕಡೆ ನಮ್ಮ ಕನ್ಫ್ಯೂಸಿಂಗ್ ಸ್ಟೂಡೆಂಟ್ ಅಂತೂ ಗೊತ್ತಲ್ಲ, ಅವರಿಗೆ ಸ್ಪೆಷಲ್ ಕ್ಲಾಸ್ ಕೊಟ್ಟು ತುಂಬ ಮುತುವರ್ಜಿ ವಹಿಸಿ, ಬಿಕಾಸ್ ಮಧ್ಯದಲ್ಲಿ ಬೇರೆ ಅವರು ಕಾಲೇಜೇ ಬಿಟ್ಟೋಗ್ತೀನಿ ಅಂತೆಲ್ಲ ಹೇಳಿದ್ರಲ್ಲ. ಸೊ ಅವ್ರನ್ನ ಮೋಟಿವೇಟ್ ಮಾಡಿ ಅಟ್ಲೀಸ್ಟ್ ಇಲ್ಲಿ ತನಕ ಬರೋ ಥರ ಆದ್ರಲ್ಲ, ಜಸ್ಟ್ ಪಾಸ್ ಆಗೋ ಥರನಾದರೂ ಆಯ್ತಲ್ಲ. ಸೊ ಅದಕ್ಕೆ ಅವ್ರಿಗೆ ಹುರಿದುಂಬಿಸಿ ಪರವಾಗಿಲ್ಲಪ್ಪ, ಕಂಪ್ಯಾರಿಟಿವ್ಲಿ ಮೊದಲಿಗೆ ನೋಡಿಕೊಂಡ್ರೆ ಈಗ ಫುಲ್ ಭಯಂಕರ ನೀನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಅವ್ರಿಗೂ ಚೆನ್ನಾಗಿ ಅಪ್ರಿಷಿಯೇಟ್ ಎಲ್ಲ ಮಾಡಿ ಮತ್ತು ವಾಪಸ್ಸು ಲೈಕ್ ಅಂದರೆ ಅವ್ರಿಗೆ ಇದು ಮಾಡ್ತಾರೆ. ಆದರೆ ಫೈನಲಿ ಏನಾಗುತ್ತೆ, ಪಬ್ಲಿಕ್ ಎಕ್ಸಾಮು ಅಂತ ಬರುತ್ತೆ. ಪಬ್ಲಿಕ್ ಎಕ್ಸಾಮಲ್ಲಿ ಯಾರ್ಯಾರಿಗೆ ಏನೇನೋ ಕೆಪಾಸಿಟಿ ಇತ್ತೋ, ಯಾರ್ಯಾರು ಎಷ್ಟೆಷ್ಟೆಲ್ಲ ಪ್ರಿಪೇರ್ ಆಗಿದ್ರೋ ಅದಕ್ಕೆ ತಕ್ಕ ಹಾಗೇ ಮಾರ್ಕ್ಸ್ ಬರೋದು. ಅಲ್ಲೇನು ಯಾರು ಎಷ್ಟೇ ಮೋಟಿವೇಟ್ ಮಾಡಿ ಏನೇ ಅಪ್ರಿಷಿಯೇಟ್ ಮಾಡಿದ್ರು ಅದೇನು ಲಾಭ ಆಗೋಲ್ಲ. ನೀವು ಎಕ್ಸಾಮ್ ಪೇಪರಲ್ಲಿ ಏನು ಬರೆದಿರ್ತೀರೋ ಅದು ಮಾತ್ರ ಮ್ಯಾಟ್ರ್ ಆಗೋವಂಥದ್ದು. ಈಗ ಜಸ್ಟ್ ನೀವು ಹೇಳಿ, ಈ ಟಾಪರ್ ಫೈನಲ್ ಏನಾಗುತ್ತೆ, ಟಾಪರ್ ಏನಿರ್ತಾನಲ್ಲ ಫಸ್ಟಿಂದ ಕೂಡ ಅವನು ಟಾಪಲ್ಲೇ ಬರ್ತಾನೆ. ಲೈಕ್ ಹಿ ವಿಲ್ ಬಿ ದ ಟಾಪರ್, ಮತ್ತು ಆ ಕಾಲೇಜ್ಗೆ ಟಾಪರ್ ಆಗಿ ಅವರು ಕಾಲೇಜ್ಗೆ ಒಳ್ಳೆ ಹೆಸರನ್ನು ಕೂಡ ತಂದು ಕೊಡ್ತಾರೆ. ಬಟ್ ಈ ಕನ್ಫ್ಯೂಸ್ ಆಗ್ತಿದ್ದಂತಹ ಸ್ಟೂಡೆಂಟು ಆಲ್ಮೋಸ್ಟ್ ಸ್ವಲ್ಪ ಜಸ್ಟ್ ಪಾಸ್ ಆಗೋ ಲೆವೆಲಿಗೆ ಬಂದು ಒಂದು ಸಬ್ಜೆಕ್ಟನ್ನೆಲ್ಲ ಫೇಲ್ ಆಗ್ತಾರೆ ಅಂತ ಅನಿಸುತ್ತೆ. ಲಾಸ್ಟಿಗೆ ಫೈನಲ್ ಓಕೆ ಒಂದು ಸಬ್ಜೆಕ್ಟನ್ನು ಬಾಕಿ ಉಳಿಸ್ಕೊಳ್ತಾರೆ, ಅಲ್ಲಿಗೆ ಜಸ್ಟ್ ಪಾಸ್ ಆಗ್ತಾರೆ. ಇನ್ನೊಬ್ಬರು ಫೇಲ್ ಸ್ಟೂಡೆಂಟ್ ಇದ್ರಲ್ಲ, ಸ್ವಲ್ಪ ಪೊರ್ಕಿ ಟೈಪ್ಸು, ಕಿರಿಕ್ ಮಾಡ್ಕೊಳ್ಳೋದು, ಗಲಾಟೆ ಮಾಡೋದು, ಕೆಟ್ಟ ಮಾತಾಗಿ ಬೈಯೋದಲ್ಲ,
ಇವರು ಒಂದು ಲೆವೆಲಿಗೆ, ಒಂದು ರೇಂಜಿಗೆ ಗ್ರೇಸ್ ಮಾರ್ಕ್ಸ್ ಬೇರೆ ಸಿಕ್ಕಿರುತ್ತಲ್ವ, ಒಂದು ರೇಂಜಿಗೆ ಬಂದು ಹೆಂಗೋ ಜಸ್ಟ್ ಪಾಸ್ ಆಗೋ ಲೆವೆಲಿಗೆ ಬಂದು ನಿಂತ್ಕೋತಾರೆ. ಅದು ವಿತ್ 2 ಬ್ಯಾಕ್ಲಾಗ್ಸ್ ಆ ಥರ. ಬಟ್ ಟಾಪರ್ ಆಗೇ ಬರ್ತಾನೆ. ಇವರಿಬ್ಬರು ಸ್ಟೂಡೆಂಟ್ಸು ಜಸ್ಟ್ ಪಾಸ್ ಆಗೋ ಥರ. ಆ ಕನ್ಫ್ಯೂಸಿಂಗ್ ಸ್ಟೂಡೆಂಟು ಒಂದು ಸಬ್ಜೆಕ್ಟಲ್ಲಿ ಫೇಲು, ಈ ಪೊರ್ಕಿ ಸ್ಟೂಡೆಂಟು ಒಂದು 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿ ಒಂದು 4 ಸಬ್ಜೆಕ್ಟಲ್ಲಿ ಪಾಸ್ ಆಗಿರ್ತಾರೆ. ಇನ್ನು ಉಳಿದಿರೋರೆಲ್ಲ ಅವರವರ ಒಂದು ಕೆಪಾಸಿಟಿಗೆ ತಕ್ಕ ಹಾಗೆ ಒಂದು ಆವ್ರೇಜ್ ಮಾರ್ಕ್ಸ್ಗಳನ್ನು ತೆಗೆದು ಗೆಟನ್ ಆಗಿರ್ತಾರೆ. ಸೊ ಈ ಕಥೆನ ನಂಗೆ ಹೇಳಬೇಕು ಅಂತ ಅನ್ನಿಸ್ತು. ಸೊ ಈ ಟಾಪರ್ ಯಾರು, ಈ ಕನ್ಫ್ಯೂಸಿಂಗ್ ಸ್ಟೂಡೆಂಟ್ ಯಾರು, ಜೊತೆಗೆ ಈ ಪೊರ್ಕಿ ಸ್ಟೂಡೆಂಟ್ ಕಿರಿಕ್ ಮಾಡ್ಕೊಳ್ತಿದ್ದಂತಹ ಫೇಲ್ ಸ್ಟೂಡೆಂಟ್ ಯಾರು, ಮತ್ತು ಇನ್ನು ಉಳಿದಿರುವಂತಹ 15 ಜನ ಸ್ಟೂಡೆಂಟ್ಸ್ ಯಾರು ಅಂತ ದಯವಿಟ್ಟು ನೀವೇ ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕಥೆ ನಂಗೆ ಹೇಳಬೇಕು ಅಂತ ಅನ್ನಿಸ್ತು. ಬಟ್ ಟಾಪರ್ ಯಾವತ್ತಿದ್ರು ಟಾಪರೇ. ಅವರು ಎಕ್ಸ್ಟರ್ನಲ್ ಇನ್ವಿಜಿಲೇಟರ್ ವ್ಯಾಲ್ಯೂಯೇಟ್ ಮಾಡಲಿ ಅಥವಾ ಇಂಟರ್ನಲ್ ಇನ್ವಿಜಿಲೇಟರ್ ವ್ಯಾಲ್ಯೂಯೇಟ್ ಮಾಡಲಿ, ಅವರಿಗೆ ಸಿಗಬೇಕಾಗಿರುವಂತಹ ಮಾರ್ಕ್ಸು ಸಿಕ್ಕೇ ಸಿಗುತ್ತೆ. ಸೊ ಫೈನಲಿ ಟಾಪರ್ ಯಾರಿದ್ರೋ ಅವರೇ ಟಾಪರ್ ಆಗ್ತಾರೆ. ಇದಿಷ್ಟು ಕಥೆಯ ಒಂದು ಸಾರಾಂಶ ಆಗಿತ್ತು. ಇದನ್ನು ಹೊರತುಪಡಿಸಿ ಈಗ ನಾನು ಆ್ಯಕ್ಚುಲಿ ಇವಾಗ ನಾನು ಧ್ರುವಂತ್ ಮತ್ತು ಅಶ್ವಿನಿ ಅವರ ಆಟದ ವಿಚಾರಕ್ಕೆ ಬರ್ತೀನಿ. ಅಂದರೆ ಇವರಿಬ್ಬರು ವಿಚಾರದಲ್ಲಿ ಒಂದು ಪ್ಯಾಟ್ರನ್ ನೀವು ಅಬ್ಸರ್ವ್ ಮಾಡಿದ್ದೀರಾ? ಧ್ರುವಂತ್ ಅವರು ಅಂಟಿಲ್ 60 ಡೇಸ್ ಐ ಗೆಸ್, ಒಂದು 60 ದಿನಗಳ ಕಾಲ ನನಗೆ ಬಿಗ್ ಬಾಸ್ ಮನೆಯೇ ಇರೋದಕ್ಕಾಗ್ತಾ ಇಲ್ಲ, ನನಗೆ ಇಲ್ಲಿ ಹೆಂಗೆ ಆಟ ಆಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಆಟ ಆಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಸಿಕ್ಕಾಬಟ್ಟೆ ಮೋಟಿವೇಶನ್ ಎಲ್ಲ ಮಾಡಿದ್ರು ಕಿಚ್ಚ ಸುದೀಪ್ ಸರ್ ಅವ್ರಿಗೆ, ನೋಡಿ ಇಲ್ಲ ನೀವು ಅರ್ಥ ಮಾಡ್ಕೊಂಡು ಆಡಬೇಕು ಹಾಗೆ ಹಿಂಗೆ ಅಂತ. ಅಲ್ಲಿ ತನಕ ಈ ಥರದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮಲ್ಲಮ್ಮನ ಜೊತೆ ಸ್ವಲ್ಪ ದಿನ ಇದ್ದರು, ಅದೇನೋ ಮಾಡ್ಕೊಂಡಿದ್ದರು. ಅದು ಏನು ಅಷ್ಟೇನು ನಮಗೇನು ಅಪೀಲ್ ಆಗಿರಲಿಲ್ಲ ಪ್ರೇಕ್ಷಕರಾಗಿ. ಬಟ್ ಒಂದು 50 ದಿನ ಆದಮೇಲೆ 60 ದಿನ ಆದಮೇಲೆ ಅನಿಸುತ್ತೆ, 60-65 ದಿನ ಆಗಿತ್ತು, ಜಾಸ್ತಿನೇ ಆಗಿತ್ತು ಅನಿಸುತ್ತೆ. ಅದಾದಮೇಲೆ ಕೂಡ ಸುದೀಪ್ ಸರ್ ಎದುರುಗಡೆ ಇಲ್ಲ ನಾನು ಹೋಗ್ಬಿಡ್ತೀನಿ, ಬಿಗ್ ಬಾಸ್ ನನ್ನನ್ನು ಬೇರೆ ಥರ ಪೋರ್ಟ್ರೇ ಮಾಡೋ ಪ್ರಯತ್ನ ಮಾಡ್ತಾಯಿದೆ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಪ್ಲಸ್ ಸುದೀಪ್ ಸರ್ ಎದುರುಗಡೆ ನಾನು ಹೋಗ್ತೀನಿ ಅಂತೆಲ್ಲ ಅದು 3ನೇ ಸಲ ಏನೋ ಹೇಳಿರ್ತಾರೆ ಅನಿಸುತ್ತೆ, ನಾನು ಹೋಗ್ತೀನಿ ಆಗಲ್ಲ ನನ್ನ ಕೈಲಿ ಅಂತ. ಬಟ್ ಆವಾಗ ಸ್ವಲ್ಪ ಸುದೀಪ್ ಸರ್ ಮೋಟಿವೇಟ್ ಮಾಡಿ ಅದನ್ನು ಜನ ಕಳಿಸ್ಬೇಕು, ನಾವು ಕಳಿಸೋದಲ್ಲ ಅಂತೆಲ್ಲ ಹೇಳಿ ಅವರಿಗೆ ಮೋಟಿವೇಟ್ ಮಾಡಿ ಅಲ್ಲಿ ಕೂರಿಸ್ತಾರೆ. ಬಟ್ ಸ್ಟಿಲ್ ಆದರೂ ಕೂಡ ಅವರಿಗೆ ಗೇಮ್ ಅರ್ಥ ಆಗಲ್ಲ. ಅದಾದಮೇಲೆ ಸೀಕ್ರೆಟ್ ರೂಮಿಗೆ ಕಳಿಸ್ಬಿಟ್ಟು ನಾರ್ಮಲ್ ನಾವೆಲ್ಲ ಪ್ರೇಕ್ಷಕರು ಯಾವ ಥರ ಆಟ ನೋಡ್ತಾ ಇದ್ದೀವಲ್ಲ, ಕಂಟೆಸ್ಟೆಂಟ್ಸ್ ಯಾವ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ನೋಡ್ತೀವಲ್ಲ, ಆ ರೀತಿ ನೋಡುವಂತಹ ಒಂದು ಪ್ರೊವಿಷನನ್ನು ಅವರಿಗೆ ಮಾಡಿಕೊಡಲಾಗುತ್ತೆ. ಸೊ ಅದನ್ನು ನೋಡಿದ ನಂತರ ಅವರಿಗೆ ಕ್ಲಿಯರಾಗಿ ಅರ್ಥ ಆಗೋಗುತ್ತೆ ಇಲ್ಲಿ ಗಿಲ್ಲಿನೇ ಟಾಪಲ್ಲಿದ್ದಾರೆ ಅಂತ. ಅದನ್ನು ಅವ್ರು ಹೊರಗಡೆ ಬಂದು ಕೂಡ ನೋಡ್ತಾರೆ, ಆ್ಯಕ್ಚುಲಿ ಹೇಳ್ತಾರೆ ಗಿಲ್ಲಿನೇ ಟಾಪ್ ಅಂತ ಅನ್ನಿಸ್ತಾ ಇದ್ದಾರೆ ಸರ್ ಅಂತ. ಸೀಕ್ರೆಟ್ ರೂಮ್ ಒಳಗಡೆ ಸುದೀಪ್ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ ಗಿಲ್ಲಿ ಟಾಪಲ್ಲಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅಂತ. ಸೊ ಹೊರಗಡೆ ಬಂದು ಏನು ಮಾಡ್ತಾರೆ, ಈಗ ಆಟ ಹೆಂಗೆ ಆಡಬೇಕು ಅಂತ ಗೊತ್ತಾಯಿತು, ಯಾರ ಜೊತೆಗೆ ಜಗಳಕ್ಕೆ ಬಿದ್ದರೆ ಹೈಲೈಟ್ ಆಗ್ತೀನಿ, ಫುಟೇಜ್ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಗಿಲ್ಲಿನ ಟಾರ್ಗೆಟ್ ಮಾಡಿಕೊಂಡು ಸ್ವಲ್ಪ ಅವ್ರದ್ದು ಒಂದು ನಾಗವಲ್ಲಿ ಸ್ಟೈಲ್ ಅಂತೆಲ್ಲ ಇದೆ, ಆ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೈಲೈಟ್ ಆಗುವಂತಹ ಫುಟೇಜ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಎಲ್ಲ ಮಾಡ್ತಾರೆ. ಅದು ತಕ್ಕ ಮಟ್ಟಿಗೆ ಸಫಲ ಕೂಡ ಆಗುತ್ತೆ. ಅದಾದಮೇಲೆ ಫೈನಲ್ ವೀಕಿಗೆ ಬರ್ತಾರೆ. ಏನಾಗೋಗುತ್ತೆ, ಫೈನಲ್ ವೀಕಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಧನುಷಿಗೆ ಬಿಗ್ ಬಾಸ್ ಅವರು ಒಂದು ಆಪ್ಷನ್ ಕೊಡ್ತಾರೆ, ಧನುಷ್ ಅವರೇ ನಿಮ್ಮ ಪ್ರಕಾರ ಟಾಪ್ 6 ಕಂಟೆಂಡರ್ ಟಾಸ್ಕಿಗೆ ಯಾರು ಬರಬಾರ್ದು, ದಯವಿಟ್ಟು ಅವ್ರ ಹೆಸರನ್ನು ಹೇಳಿ ಅಂತ. ಅವ್ರ ಹೆಸರನ್ನು ಹೇಳಿ ಅಂತ ಹೇಳಿದ ತಕ್ಷಣ ಧ್ರುವಂತ್ ಅವ್ರ ಹೆಸರು ತಗೊಳ್ತದ್ದು ಧನುಷ್ ಅವರು. ಬಟ್ ಆದರೆ ಬಿಗ್ ಬಾಸ್ ಏನು ಮಾಡ್ತಾರೆ, ಈ ಧ್ರುವಂತ್ನ ಇವಾಗ ತೆಗೆದಾಕ್ಬೇಕು. ಆ್ಯಕ್ಚುಲಿ ನಮಗೆಲ್ಲ ಏನು ಆ್ಯಕ್ಚುಲಿ ಪಿಕ್ಚರ್ ಕೊಟ್ಟಿರೋದು ಕ್ಯಾಪ್ಟನ್ ಅಂತಂದರೆ ಅವ್ರಿಗೊಂದು ಅವ್ರದ್ದೇ ಆದಂತಹ ವೇಟೇಜ್ ಇದೆ. ಅವರು ಹೇಳೋ ಮಾತನ್ನು ಎಲ್ಲ ಕಂಟೆಸ್ಟೆಂಟ್ಸ್ ಪಾಲಿಸ್ಬೇಕಷ್ಟೇ ಫಸ್ಟ್ ಆಫ್ ಆಲ್, ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಂಗಿಲ್ಲ. ಬಟ್ ಆದರೆ ಅದು ಯಾಕೋ ಗೊತ್ತಿಲ್ಲ, ಬಿಗ್ ಬಾಸ್ನೇ ಅದನ್ನು ಬ್ರೇಕ್ ಮಾಡ್ತಾರೆ. ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ತಾರೆ ಧ್ರುವಂತ್ ಅವ್ರಿಗೆ. ಯಾವ ಧ್ರುವಂತನ್ನು ಒಬ್ಬ ಕ್ಯಾಪ್ಟನ್ ಟಾಪ್ 6 ಕಂಟೆಂಡರ್ ಟಾಸ್ಕಲ್ಲಿ ಆಟ ಆಡಲಿಕ್ಕೆ ಅರ್ಹತೆ ಇಲ್ಲ ಅಂತ ಆಚೆ ಇಟ್ಟಿರ್ತಾರೋ ಅವರಿಗೆ ಒಂದು ಅವಕಾಶವನ್ನು ಕೊಡಲಾಗುತ್ತೆ. ಆ ಅವಕಾಶವನ್ನು ಬಳಸಿಕೊಂಡು ಈ ಧ್ರುವಂತ್ ಅವರು ಗಿಲ್ಲಿ ಅವರನ್ನು ತಮ್ಮ ಜೊತೆಗೆ ಆಟ ಆಡೋದಕ್ಕೆ ಕರೆದುಕೊಳ್ತಾರೆ. ಧ್ರುವಂತ್ ಈಸ್ ಆಲ್ರೆಡಿ ಔಟ್ ಅಕಾರ್ಡಿಂಗ್ ಟು ದ ಕ್ಯಾಪ್ಟನ್, ಬಟ್ ಸ್ಟಿಲ್ ಬಿಗ್ ಬಾಸ್ ಒಂದು ಅವಕಾಶ ಕೊಡ್ತಾರೆ. ಅದಾದಮೇಲೆ ಅವರು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವರಿಬ್ಬರು ಆಡಿದಂತಹ ಟಾಸ್ಕಲ್ಲಿ ಗಿಲ್ಲಿ ಔಟ್. ಬಟ್ ಗಿಲ್ಲಿಗೆ ಯಾವುದೇ ಚಾನ್ಸ್ ಇಲ್ಲ, ಇಡೀ ವಾರ ಯಾವುದೇ ಚಾನ್ಸ್ ಇಲ್ಲ, ಸುಮ್ಮನೆ ಕೂತ್ಕೋಬೇಕು ಹೊರಗಡೆ. ಅಂದರೆ ಅವ್ರು ಯಾವುದೂ ಟಾಸ್ಕನ್ನು ಆಡೋಂಗಿಲ್ಲ. ಬೇರೆಯವ್ರಿಗೆ ಟಾಸ್ಕ್ ಆ್ಯಕ್ಚುಲಿ ಆಡೋದಕ್ಕೆ ಸಪೋರ್ಟ್ ಮಾಡ್ಬೋದು, ಬಟ್ ಅವ್ರದ್ದು ಇಂಡಿವಿಜುವಲ್ ಟಾಸ್ಕ್ ಅಂತ ಯಾವುದೂ ಆಡೋಂಗೇ ಇಲ್ಲ. ಅಲ್ಲಿಗೆ ಮುಗಿದೋಯ್ತು. ಕಟ್ ಆ್ಯಂಡ್ ರೈಟಾಗಿ ಆ್ಯಕ್ಚುಲಿ ಅವರನ್ನು ಹೊರಗಿಡಲಾಯಿತು. ಇಲ್ಲಿ ನನಗೆ ಕನ್ಫ್ಯೂಸ್ ಆಗಿದ್ದೇನು ಅಂತಂದರೆ, ಧನುಷ್ ಧ್ರುವಂತ್ ಹೆಸರು ಹೇಳಿದ್ದ ಅಥವಾ ಗಿಲ್ಲಿ ಹೆಸರು ಹೇಳಿದ್ದ ಅಂತ, ಹೊರಗಡೆ ಇರಬೇಕು ಅಂತ. ಹಾಗೆ ಆಗೋಯ್ತು, ಗಿಲ್ಲಿನೇ ಆಚೆ ಹೋದರು. ಧ್ರುವಂತ್ ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಚಾನ್ಸ್ ಸಿಕ್ಕಿದ ನಂತರ ಮತ್ತೆ ಲೈಕ್ ಗುಂಪು ಮಾಡ್ಕೊಂಡು ಆಟ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಗುಂಪಲ್ಲೂ ಕೂಡ ಕೊನೆ ತನಕ ಅವಕಾಶ ಸಿಗುತ್ತೆ. ಎಷ್ಟು ಸಲ ಚಾನ್ಸಸ್ಸು, ಸೋತರು ಅವಕಾಶ, ಒಂದು ಗೇಮಲ್ಲಿ ಸೋಲ್ತಾರೆ. ಆದರೂ ಲಾಸ್ಟ್ ನೀವಿಬ್ಬರು ಸೋತವ್ರಿಬ್ಬರ ಮಧ್ಯೆ ಒಂದು ಗೇಮು ಅಂತ ಮತ್ತು ಅಶ್ವಿನಿ ಅವರ ನಡುವೆ ಒಂದು ಟಾಸ್ಕನ್ನು ಕೊಡ್ತಾರೆ. ಅಲ್ಲಿ ಅಶ್ವಿನಿ ಅವರು ಗೆಲ್ತಾರೆ.
ಅಶ್ವಿನಿ ಮತ್ತು ಧ್ರುವಂತ್ ಅವರು ಆ ಒಂದು ಟಾಸ್ಕ್ನ ಯಾವ ರೀತಿ ಆಡಿದ್ರು ಅಂತ ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳೇ ತೆಗೆದು ಹಾಕ್ತಾ ಇದ್ದಾರೆ. ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ಧ್ರುವಂತ್ ಅವರು ಎಫರ್ಟ್ ಹಾಕಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಒಂದು ತಾಕತ್ತಿದ್ರೆ ತಡೆದುಕೋ ಅನ್ನುವಂತಹ ಟಾಸ್ಕಲ್ಲಿ ಅವರು ನ್ಯಾಯವಾಗಿ ಆಟ ಆಡಿಲ್ಲ. ಯಾವಾಗ ಅದರ ಹಿಂದಿನ ವೀಕ್ ಧನುಷ್ ಅವರ ಒಂದು ಆಟ ಇರುತ್ತಲ್ಲ, ಧನುಷ್ ಮತ್ತು ಅಶ್ವಿನಿ ಅವರು ಆಡಿದಂತಹ ಆಟ ಇತ್ತಲ್ವ, ಅದರಲ್ಲೊಂದು ಪಜಲ್ ಟಾಸ್ಕ್ ಇರುತ್ತೆ, ಅದರಲ್ಲಿ ಏನೋ ಒಂದು ಸ್ಲೈಟ್ ಮಿಸ್ಟೇಕ್ ಮಾಡಿರ್ತಾರೆ ಧನುಷ್ ಅವರು. ಆ ಟೈಮಲ್ಲಿ ಬಿಗ್ ಬಾಸ್ ಅದನ್ನು ಪಾಯಿಂಟ್ಔಟ್ ಮಾಡಿ ಅಲ್ಲೇನೋ ಒಂದು ಒಂದು ಹಲಗೆಯನ್ನು ಸರಿಸುವಾಗ ತಪ್ಪಾಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ರೆಕ್ಟಿಫೈ ಮಾಡೋದಕ್ಕೆ ವೋಟಿಂಗ್ ಪ್ರಕಾರ ನೀವು ಕ್ಯಾಪ್ಟನ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಅಶ್ವಿನಿ ಅವರಿಗೆ ಹಿನ್ನಡೆ ಆಗುತ್ತೆ, ಧನುಷ್ ಅವರು ಕ್ಯಾಪ್ಟನ್ ಆಗ್ತಾರೆ. ಬಟ್ ಆ ಒಂದು ಸ್ಲೈಟ್ ಮಿಸ್ಟೇಕನ್ನು ಪಾಯಿಂಟ್ಔಟ್ ಮಾಡಿದಂತಹ ಬಿಗ್ ಬಾಸ್ ಇಲ್ಲಿ ಮೊಣಕಾಲು ಹಿಟ್ಕೊಂಡು ಈ ಒಂದು ತಾಕತ್ತಿದ್ರೆ ತಡೆದುಕೋ ಅನ್ನುವಂತಹ ಟಾಸ್ಕ್ ಆಡಿದಂತಹ ಅಶ್ವಿನಿ ಮತ್ತು ಧ್ರುವಂತ್ ಅವರನ್ನು ತಡೆಯೋದೇ ಇಲ್ಲ, ಅದ್ರ ಬಗ್ಗೆ ಮಾತು ಆಡಲ್ಲ. ಸಾರಾಸಗಟಾಗಿ ಅವರಿಬ್ಬರೇ ವಿನ್ನರ್ಸ್ ಅಂತ ಉಸ್ತುವಾರಿಗಳು ಅನೌನ್ಸ್ ಮಾಡುವಾಗ ಸುಮ್ಮನೆ ಇರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಮಾತುಕತೆಗಳು ನಡೀತಾ ಇದೆ. ತುಂಬ ಅಲ್ಲಿ ಪರವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಪರವಿರೋಧ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ, ಅದು ವಿರೋಧನೇ. ಯಾಕೆಂದರೆ ಮೊಣಕಾಲು ಇಟ್ಕೊಂಡು ಅವ್ರು ಆಟ ಆಡಿದ್ದಾರೆ. ಬಟ್ ಇಡೀ ವಾರದ ಒಂದು ಕಂಪ್ಲೀಟ್ ಟಾಸ್ಕಲ್ಲಿ ತೊಡಗಿಕೊಂಡಿದ್ದಂತಹ ರೀತಿಯನ್ನು ನೋಡಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ವೆಲ್ ಡಿಸರ್ವ್ಡ್ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವರಿಗೆ ಕೊಟ್ಟಿದ್ದು. ಬಟ್ ಈ ಒಂದು ಟಾಸ್ಕಲ್ಲಿ ಈ ರೀತಿ ತಪ್ಪು ಮಾಡಿದಾರಲ್ಲ ಅವರು, ಅದರ ಬಗ್ಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಇನ್ನು ಇದೊಂದು ಪ್ಯಾಟ್ರನ್, ನಾನು ಧ್ರುವಂತ್ ಅವ್ರ ಪ್ಯಾಟ್ರನ್ ಹೇಳಿದೆ ಅಲ್ಲ, ಅಂದರೆ ಒಬ್ಬ ವ್ಯಕ್ತಿ ನನಗೆ ಆಟನೇ ಅರ್ಥ ಆಗ್ತಾ ಇಲ್ಲ, ಈ ಆಟದಿಂದ ನನ್ನ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಂತಹ ವ್ಯಕ್ತಿ, ಪ್ಲಸ್ 70 ದಿನ ಆದರೂ ಆಟ ಏನು ಅಂತ ಗೊತ್ತಾಗ್ದೇ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿಗೆ ಪುಷ್ ಕೊಟ್ಟು ಮೋಟಿವೇಟ್ ಮಾಡಿ ಕೊನೆಗೆ ಈ ಒಂದು ಸೀಕ್ರೆಟ್ ರೂಮಲ್ಲಿ ಹಾಕಿ ಅಲ್ಲಿ ಪ್ರೇಕ್ಷಕರು ಹೇಗೆ ನೋಡ್ತಾರೋ ಈ ಒಂದು ಟಾಸ್ಕ್ನ ಆ ರೀತಿ ನೋಡೋ ಥರ ಮಾಡಿ ಇಷ್ಟೆಲ್ಲ ಮಾಡಿ ಒಬ್ಬ ವ್ಯಕ್ತಿ ಇವರ ತಕ್ಕ ಮಟ್ಟಿಗೆ ಲೈಕಂದರೆ ಆಟ ಎಲ್ಲ ಅರ್ಥ ಮಾಡಿಕೊಂಡು ಇಟ್ ಈಸ್ ಜಸ್ಟ್ ಲೈಕ್ ಕೋವಿಡಲ್ಲಿ ಸೀಸನ್ 8 ಕೋವಿಡ್ ಬಂದಾಗ ಕೋವಿಡ್ ಬರೋ ತನಕ ಆ್ಯಕ್ಚುಲಿ ಅಂದರೆ ಹೊರಗಡೆ ಕರೆಸ್ಬಿಡ್ತಾರೆ ಕಂಟೆಸ್ಟೆಂಟ್ಸ್ಗಳನ್ನೆಲ್ಲ. ಅಲ್ಲಿ ತನಕ ಮಂಜು ಅವರು ಆ್ಯಕ್ಚುಲಿ ಫುಲ್ ಎಡವಿರ್ತಾರೆ, ಗೊತ್ತಲ್ವಾ? ಮಂಜು ಪಾವಗಡ ಎಡವಿರ್ತಾರೆ ಆ ಒಂದು ಸೀಸನಲ್ಲಿ. ಟಾಪಲ್ಲಿ ಇದ್ದಿದ್ದು ಆ್ಯಕ್ಚುಲಿ KP ಅರವಿಂದನೇ. ಯಾವಾಗ ಅಲ್ಲಿ ಕೊರೋನಾ ಅನ್ನೋಂತಹ ವಿಷಯ ಬರುತ್ತೆ ಆವಾಗ ಸೀಸನ್ ಸ್ಥಗಿತಗೊಳ್ಳುತ್ತೆ, ಹೊರಗಡೆ ಬರ್ತಾರೆ. ಮಂಜು ಪಾವಗಡ ಅವರಿಗೆ ಏನೇನೆಲ್ಲ ತಪ್ಪು ಮಾಡಿದ್ರು ಅಂತ ಗೊತ್ತಾಗೋಗುತ್ತೆ. ಸೊ ಏನೆಲ್ಲ ಸರಿ ಮಾಡ್ಕೊಂಡು ಆಟ ಆಡಬೇಕೋ ಅದನ್ನು ಮತ್ತೆ ವಾಪಸ್ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟಾಗ ಸರಿ ಮಾಡ್ಕೊಂಡು ಆಟ ಆಡಿ ಅವರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ. ಬಟ್ KP ಅರವಿಂದ್ ಆ್ಯಕ್ಚುಲಿ ಎಷ್ಟು ಇನೋಸೆಂಟ್ ಅಥವಾ ಎಷ್ಟು ಜೆನ್ಯೂನ್ ಅಂತ ಹೇಳಿದ್ರೆ ದ್ಯಾಟ್ ಪರ್ಸನ್ ಈವನ್ ಆಫ್ಟರ್ ಯಾಕಂದರೆ ಕಮಿಂಗ್ ಔಟ್ ಆಫ್ ದ ಬಿಗ್ ಬಾಸ್ ಡ್ಯೂ ಟು ಕೋವಿಡ್ ರೀಸನ್ ಒಳಗಡೆ ಬಂದಮೇಲೆ ಕೂಡ ಅದೇ ರೀತಿ ಆಟ ಆಡ್ತಾರೆ. ಎಲ್ಲೂ ಕೂಡ ಅವರು ರೆಕ್ಟಿಫೈಡ್ ಮಾಡ್ಕೊಳ್ಳೋದು ಅಥವಾ ಬೇರೆ ಥರ ಕಾಣಿಸ್ಕೊಳ್ಳುವಂತಹ ಪ್ರಯತ್ನನೇ ಮಾಡಲ್ಲ. ಮಂಜು ಪಾವಗಡ ಅವರು ತುಂಬ ನೀಟಾಗಿ ತಮ್ಮ ತಪ್ಪುಗಳನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಕೊರೋನಾ ಸೀಸನ್ ಮುಗಿದ್ಮೇಲೆ, ಕೊರೋನಾ ಟೈಮ್ ಮುಗಿದ್ಮೇಲೆ ವಾಪಸ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅದೇ ಥರ ಆಡಿಕೊಂಡು ಚೆನ್ನಾಗಿ ಆಡಿಕೊಂಡು ಅವ್ರು ಗೆದ್ದು ಬಿಡ್ತಾರೆ. ಅದೇ ಸೇಮ್ ಆಗಿರೋದು ಇವಾಗ ಧ್ರುವಂತ್ ಅವ್ರ ವಿಷಯದಲ್ಲಿ ಕೂಡ. ಅವ್ರು ನೀಟಾಗಿ ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ಪ್ರೇಕ್ಷಕರ ಥರ ಎಲ್ಲ ನೋಡಿಕೊಂಡ್ರು ಹೆಂಗೆ ಆಟ ಆಡಬೇಕು ಅಂತ. ಸೊ ಅದಾದಮೇಲೆ ಬಂದು ನಾಗವಲ್ಲಿ ಥರ ಆಡಿಕೊಂಡು ಏನೇನೋ ಮಾಡ್ಕೊಂಡಿಲ್ಲ, ಇವಾಗ ಇಲ್ಲಿ ತನಕ ಬಂದಿದ್ದಾರೆ. ಸೊ ಅವರಿಗೆ ಒಂದು ಅಪ್ರಿಸಿಯೇಷನ್ ಸಿಕ್ಕಿದೆ, ಅದೊಂದು ಪ್ಯಾಟ್ರನ್ನು. ಈಗ ಇನ್ನು ಅಶ್ವಿನಿ ಅವ್ರ ವಿಷಯಕ್ಕೆ ಬರೋದಾದರೆ ಸೇಮ್ ಧ್ರುವಂತ್ ಅವರಿಗೆ ಯಾವ ರೀತಿ ಒಬ್ಬ ಕ್ಯಾಪ್ಟನ್ ಈ ವ್ಯಕ್ತಿಯನ್ನು ನಾನು ಆಟದಿಂದ ಆಚೆ ಇಡ್ತೀನಿ ಅನ್ನುವಂತಹ ಡಿಸಿಷನ್ ಕೊಟ್ಟು ಆಚೆ ಇಟ್ಟಿದ್ರು, ಅದೇ ಥರನೇ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿ ಇದ್ದಾಗ ಅಶ್ವಿನಿ ಅವರನ್ನು ಅಸಮರ್ಥರು, ಅವರನ್ನು ನಾನು ನಾಮಿನೇಷನ್ ಮಾಡುವಂತಹ ಪ್ರಕ್ರಿಯೆಯಿಂದ ಆಚೆ ಇಡ್ತೀನಿ ಅಂತ ಹೇಳ್ಕೊಂಡು ಅವರನ್ನು ಆಚೆ ಇಟ್ಟಿರ್ತಾರೆ. ಯಾವ ಒಬ್ಬ ವ್ಯಕ್ತಿಯನ್ನು ಕಂಟೆಸ್ಟೆಂಟನ್ನು ಅಸಮರ್ಥೆ ಅಂತ ಒಬ್ಬ ಕ್ಯಾಪ್ಟನ್ ಆಚೆ ಇಟ್ಟಿರ್ತಾರೋ ಅವರನ್ನು ಬಿಗ್ ಬಾಸ್ ಇನ್ನೊಂದು ಆ್ಯಕ್ಚುಲಿ ಪ್ರೊವಿಷನ್ ಕೊಟ್ಟು ಗಿಲ್ಲಿ ಯಾವುದೆಲ್ಲ ವಿಷಯಗಳಿಗೆ ಕಂಟೆಸ್ಟೆಂಟನ್ನು ಅಶ್ವಿನಿ ಅವರನ್ನು ಆಚೆ ಇಟ್ಟಿದ್ರು, ಅಂದರೆ ಅಸಮರ್ಥೆ, ಅವರಿಗೆ ಇಂಡಿವಿಜುವಲ್ ಆಗಿ ಆಟ ಆಡಿ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅರ್ಹತೆಯನ್ನು ಪಡ್ಕೊಳ್ಳೋದಕ್ಕೆ ಬರಲ್ಲ, ಇಂಡಿವಿಜುವಲ್ ಆಗಿ ಟಾಸ್ಕ್ ಗೆಲ್ಲಕ್ಕೆ ಬರಲ್ಲ, ಕ್ಯಾಪ್ಟನ್ ಆಗೋದಕ್ಕೆ ಅರ್ಹತೆ ಇಲ್ಲ ಅಂತ ಯಾವುದೆಲ್ಲ ರೀಸನ್ಗಳನ್ನು ಕೊಟ್ಟಿರ್ತಾರೋ ಅದೇ ರೀಸನ್ಗಳನ್ನು ಪಾಯಿಂಟ್ಔಟ್ ಮಾಡಿ ಬಿಗ್ ಬಾಸ್ ಅವರು ಅಶ್ವಿನಿ ಅವರನ್ನೇ ರಾಣಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡ್ತಾರೆ. ರಾಣಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಡ್ಡಿ ಇಲ್ಲ. ರಾಣಿ ರಾಜ ಅಂತ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಏನಾದರೂ ಒಂದು ಕ್ರಿಯೇಟ್ ಮಾಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಡೈರೆಕ್ಟಾಗಿ ರಾಜನಿಗೆ ಕೊಡಬೇಕಾಗಿರುವಂತಹ ಒಂದು ಪ್ರೊವಿಷನ್ನು, ರಾಜನಿಗಿರುವಂತಹ ಪವರ್ಸು ಎಲ್ಲವನ್ನು ಕೂಡ ರಾಣಿಗೂ ಕೊಡ್ತಾರೆ. ಜೊತೆಗೆ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಕೂಡ ಹೇಳ್ತಾರೆ. ಇದು ಯಾವ ಕಾರಣಕ್ಕೆ ಅಂತ ಇದುವರೆಗೂ ಅರ್ಥ ಆಗಿಲ್ಲ. ಅಟ್ಲೀಸ್ಟ್ ಧ್ರುವಂತ್ ಅವರು ಗಿಲ್ಲಿಯವ್ರ ವಿರುದ್ಧ ಟಾಸ್ಕ್ ಗೆದ್ದರು, ಈವನ್ ದೋ ಹಿ ಗಾಟ್ ರಿಜೆಕ್ಟೆಡ್ ಫ್ರಮ್ ಧನುಷ್. ಅವರು ಗಿಲ್ಲಿಯವ್ರ ವಿರುದ್ಧ ಟಾಸ್ಕ್ ಗೆದ್ದರು, ಓಕೆ, ಏನೋ ಟಾಸ್ಕ್ ಗೆದ್ದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಅವಕಾಶ ಕೊಡ್ತಿದ್ದಾರೆ ಅಂತ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ರಾಣಿ ಅಂತ ಹೇಳಿಬಿಟ್ಟು
ರಾಣಿ ಅಸಮರ್ಥೆ ಅಂತ ರಾಜನೇ ಅಂದರೆ ಕ್ಯಾಪ್ಟನ್ ಹೇಳಿ ಆಗಿದೆ. ಆ ವ್ಯಕ್ತಿಗೆ ಸುಮ್ಮನೆ ಏನೂ ಆಡ್ದೇನೆ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅವರು ಆಯ್ಕೆ ಆಗಿದ್ದಾರೆ ಅಂತ ಹೇಳುವಂತಹ ಒಂದು ಮಾನದಂಡ ಏನು ಅದು ಅರ್ಥ ಆಗಿಲ್ಲ. ಫೈನಲಿ ಏನಾಗುತ್ತೆ, ಈ ರಾಣಿಗೆ ಧನುಷ್ ಅನ್ನುವಂತಹ ಒಬ್ಬ ಟಾಸ್ಕ್ ಮಾಸ್ಟರ್ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗುವಂತಹ ಒಂದು ಟಾಸ್ಕಲ್ಲಿ ಜೋಡಿ ಮಾಡಲಾಗುತ್ತೆ. ಸೊ ಅವರಿಬ್ಬರು ಗೆಲ್ತಾರೆ. ಈ ಕಡೆ ರಾಶಿಕಾ ಮತ್ತು ಗಿಲ್ಲಿ ಸೋಲ್ತಾರೆ. ಅದಾದಮೇಲೆ ಎಗೇನ್ ಧನುಷು ಮತ್ತು ಅಶ್ವಿನಿ ಅವ್ರ ನಡುವೆ ಒಂದು ಪಜಲ್ ಟಾಸ್ಕ್ ಇಡ್ತಾರೆ. ಪಜಲ್ ಟಾಸ್ಕಲ್ಲಿ ಧನುಷ್ ಅವರು ಸ್ಲೈಟಾಗಿ ಒಂದು ಮಿಸ್ಟೇಕ್ ಮಾಡ್ತಾರೆ. ಮಿಸ್ಟೇಕ್ ಮಾಡಿದ್ದನ್ನು ಅದೇನೋ ಮಹಾನ್ ತಪ್ಪಾಗೋಯ್ತು ಅಂತ ಅಂದ್ಕೊಂಡು ವೋಟಿಂಗ್ ಪ್ರಕಾರ ನೀವು ಕ್ಯಾಪ್ಟನನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅಲ್ಲೂ ತಿರುಗುಬಾಣ ಆಗಿ ಅಶ್ವಿನಿ ಅವರಿಗೆ ವೋಟಿಂಗ್ಸ್ ಕಡಿಮೆ ಬೀಳುತ್ತೆ, ಧನುಷ್ ಅವರಿಗೆ ವೋಟಿಂಗ್ ಜಾಸ್ತಿ ಬೀಳುತ್ತೆ, ಧನುಷ್ ಅವರೇ ಕ್ಯಾಪ್ಟನ್ ಆಗ್ತಾರೆ. ಸೊ ಇಲ್ಲಿ ಎರಡು ಪ್ಯಾಟ್ರನ್ ಏನು, ಧ್ರುವಂತು ಮತ್ತು ಅಶ್ವಿನಿ ಅವರಿಗೆ ಲೈಕಂದರೆ ಚಾನ್ಸಸ್ಸನ್ನು ಕೊಡಲಾಗುತ್ತೆ. ಅಂದರೆ ಯಾವ ಕ್ಯಾಪ್ಟನ್ಗಳು ಇವರಿಬ್ಬರು ಲೈಕಂದರೆ ಅಸಮರ್ಥರು ಅಥವಾ ಇವರು ಲಾಯಕ್ಕಿಲ್ಲ, ಟಾಪ್ 6 ಕಂಟೆಂಡರ್ ಟಾಸ್ಕ್ ಆಡೋದಕ್ಕೆ ಧ್ರುವಂತ್ ಲಾಯಕ್ಕಿಲ್ಲ ಅಂತ ಧನುಷ್ ಆಚೆ ಇಡ್ತಾರೆ, ಅಶ್ವಿನಿ ಅಸಮರ್ಥೆ ಅಂತ ಕ್ಯಾಪ್ಟನ್ ಗಿಲ್ಲಿ ಆಚೆ ಇಡ್ತಾರೆ, ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಸೊ ಇದು ಎರಡು ಪ್ಯಾಟ್ರನ್. ಆ್ಯಕ್ಚುಲಿ ನಿಮಗೂ ಈ ಪ್ಯಾಟ್ರನ್ ಬಗ್ಗೆ ಏನನ್ಸುತ್ತೆ, ಇದನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ ಫಸ್ಟ್ಲಿ, ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಹೊರತುಪಡಿಸಿ ನನಗೇನು ಹೇಳೋಕ್ಕೆ ಇಷ್ಟ ಇಲ್ಲ. ಒಂದು ಕಥೆ ನಂಗೆ ಜ್ಞಾಪಕ ಬಂತಲ್ಲ, ಅದನ್ನು ಹೇಳಿದ್ದೀನಿ. ಸೊ ಆ ಕಥೆ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.